ಶುರು ಮಾಡೋದ? ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ವಕ್ತಾರರಾಗಿರುವಂಥ ಸನ್ಮಾನ್ಯ ಮೋಹನ್ ಅವರು, ನಮ್ಮ ವಕೀಲರ ಪ್ರಕೋಷ್ಠದ ಸಂಚಾಲಕರಾಗಿರುವಂಥ ಸನ್ಮಾನ್ಯ ವಕೀಲರಾಗಿರುವಂಥ ವಸಂತ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಏನೊಂದು ಗಣೇಶನ ವಿನಾಯಕನ ಚತುರ್ಥಿಯನ್ನು ಆಚರಣೆಯನ್ನು ಮಾಡುವಂಥದ್ದು ಒಂದು ನಮ್ಮ ದೇಶದ ಒಂದು ಸಂಸ್ಕೃತಿ, ನಂಬಿಕೆ ಮತ್ತು ನಮ್ಮ ಭಾವನೆಗಳು, ಮತ್ತು ಸಾಮಾಜಿಕವಾಗಿಯೂ ಒಂದು ಸಾಂಸ್ಕೃತಿಕವಾಗಿಯೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರು ಒಂದು ಸಾರ್ವಜನಿಕವಾಗಿ ವಿನಾಯಕನ ಚತುರ್ಥಿಯನ್ನು ಆಚರಣೆಯನ್ನು ಮಾಡಬೇಕು ಅನ್ನೋಂಥದ್ದನ್ನ ನಿಶ್ಚಯವನ್ನು ಮಾಡಿ, ಶಿವಾಜಿ ಜಯಂತಿ ಮತ್ತು ಗಣೇಶ ಜಯಂತಿಯನ್ನು ಇಡೀ ದೇಶ ಉದ್ದಾಗಲದಲ್ಲಿ ಮಾಡಲಿಕ್ಕೆ ನಿಶ್ಚಯವನ್ನು ಮಾಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕಿದ್ರೆ ಅದು ವಿನಾಯಕನ ಚತುರ್ಥಿಯ ಮೂಲಕ ಇಡೀ ಸಮಾಜವನ್ನು ಸಂಘಟನೆ ಮಾಡಬೇಕು. ಇದು ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಇಡೀ ಸಮಾಜ ಒಂದಾಗಿ ದೇಶದ ಹಿತದ ದೃಷ್ಟಿಯಲ್ಲಿ ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡಲಿಕ್ಕೆ ನಿಶ್ಚಯವನ್ನು ಮಾಡಿಕೊಂಡು ಸ್ವಾತಂತ್ರ್ಯ ಪೂರ್ವ ಕಾಲದಿಂದನೂ ಮುಂದುವರ್ಕೊಂಡು ಇವತ್ತು ಪ್ರತಿಯೊಂದು ಗಲ್ಲಿಗಳಲ್ಲೂ ರಸ್ತೆಗಳಲ್ಲೂ ಬಡಾವಣೆಗಳಲ್ಲಿ ಊರೂರೇ ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು. ಇಂಥ ಒಂದು ಹಿನ್ನೆಲೆ, ಒಂದು ಸಂಸ್ಕೃತಿ, ಇತಿಹಾಸ ಇರುವಂಥ ವಿನಾಯಕನ ಚತುರ್ಥಿಗೆ ಏನೊಂದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಮ್ಮ ದೇಶದ ಸಂಸ್ಕೃತಿಯನ್ನು ಗೌರವಿಸ್ತಾರೆ, ಅದಕ್ಕೆ ಒತ್ತನ್ನು ಕೊಡ್ತಾರೆ ಅನ್ನುವಂಥದ್ದು ಹಲವಾರು ಸಂದರ್ಭದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಒಂದು ಜನರ ಭಾವನೆ ಮತ್ತು ಅವರ ಆಚಾರ ವಿಚಾರಕ್ಕೆ ಮತ್ತು ಒಂದು ಸಂಸ್ಕೃತಿಗೆ ಗೌರವವನ್ನು ಕೊಡದೆ ಮನ ಬಂದಂತೆ ಇವತ್ತು ಸರ್ಕಾರದಲ್ಲಿ ವಿವಿಧ ಇಲಾಖೆ, ವಿಶೇಷವಾಗಿ ಗೃಹ ಇಲಾಖೆ ಏನನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವ್ರು ಯಾವ ರೀತಿ ನಮ್ಮ ಸಮಾಜದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು, ಅವರು ಕೊಡಬೇಕಾದ ನಿರ್ವಹಣೆಯನ್ನು ಮಾಡಲಿಕ್ಕೆ, ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಅವರು ಒಟ್ಟಾರೆ ಕಾರ್ಯಕ್ರಮನೇ ಇಲ್ಲದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮನೇ ನಡಿಬಾರ್ದು, ಕಾರ್ಯಕ್ರಮಕ್ಕೇನೆ ಅಡಚಣೆ ಮಾಡಬೇಕು, ಕಾರ್ಯಕ್ರಮಕ್ಕೆ ನಿರ್ಬಂಧನೆಯನ್ನು ಮಾಡಬೇಕು. ಗಣೇಶನನ್ನೇ ಪ್ರತಿಭಟನೆಯಲ್ಲಿ ಗಣೇಶ ಇಟ್ಕೊಂಡ್ರೆ ಗಣೇಶನೇ ಹೋಗಿ ಎತ್ಕೊಂಡೋಗಿ ಪೊಲೀಸ್ ಜೀಪಲ್ಲಿ ಇಟ್ಕೋತಾರೆ. ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡಲಿಕ್ಕೆ ಪರ್ಮಿಷನ್ ಅನ್ನು ಕೊಡಲ್ಲ. ಮೆರವಣಿಗೆಯನ್ನು ಮಾಡ್ಲಿಕ್ಕೆ ಕೊಟ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಬೇಡಿ ಅಂತ ಇವತ್ತು ಒಂದು ವಿಶೇಷವಾಗಿ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬರೆಯುವಂಥ ಪತ್ರಕ್ಕೆ ಹೇಗೆ ಒಂದು ವಿಶ್ವವಿದ್ಯಾನಿಲಯ, ಸ್ವಾಯತ್ತತೆ ಇರುವಂಥ ವಿಶ್ವವಿದ್ಯಾನಿಲಯ, ಅವರು ಇನ್ಸ್ಪೆಕ್ಟರ್ ಬರೆಯುವಂಥ ಪತ್ರ ಏನು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಕಂಟಕ ಆಗ್ಬೋದು, ಸಮಸ್ಯೆ ನಿರ್ಮಾಣ ಆಗ್ಬೋದು, ಆಂಟಿ ಸೋಷಿಯಲ್ ಎಲಿಮೆಂಟು, ಪ್ರಚೋದಕರ ಜೊತೆಯಲ್ಲಿ ಕೈ ಜೋಡಿಸಿ ಸಮಸ್ಯೆ ನಿರ್ಮಾಣ ಆಗ್ಬೋದು, ಕಂಟಕವಾಗ್ಬೋದು ಅಂತ ಒಬ್ಬ ಇನ್ಸ್ಪೆಕ್ಟರ್ ಬರೆಯುವಂಥ ಒಂದು ಪತ್ರ ಯಾರಿಗೆ, ಒಂದು ಯೂನಿವರ್ಸಿಟಿಯ ಕುಲಸಚಿವರಿಗೆ, ಪರಿಶಂಗ ಮೌಲ್ಯಮಾಪನದ ಕುಲಸಚಿವರಿಗೆ ಬರೀತಾರೆ. ಅದು ಕುಲಸಚಿವರಿಗೆ ಬರಿಬೇಕು ಅಂತಲೂ ಗೊತ್ತಿಲ್ಲ. ಸೊ ಈ ರೀತಿ ಬರೆದು ಕಳಿಸಿದಂಥ ಪತ್ರಕ್ಕೆ ಅಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ, ಒಂದು ವಿಶ್ವವಿದ್ಯಾನಿಲಯ ಅಂದರೆ ಏನು ಅಂತಾನೆ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗು, ಒಂದು ನೇಷನ್ ಬಿಲ್ಡಿಂಗು, ಒಂದು ಪರ್ಸ್ನಾಲಿಟಿ, ವ್ಯಕ್ತಿತ್ವಗಳನ್ನ ನಿರ್ಮಾಣ ಮಾಡೋದಕ್ಕೆ ಇರೋವಂಥದ್ದು ಒಂದು ಯೂನಿವರ್ಸಿಟಿ. ಆ ಯೂನಿವರ್ಸಿಟಿನಲ್ಲಿ ಮಹಾನ್ ಭಾವ, ಇಂಥ ಯೂನಿವರ್ಸಿಟಿಗಳು, ಇಂಥ ವೈಸ್ ಚಾನ್ಸಲರ್ಗಳು ಅಥವಾ ಇಂಥ
ರಿಜಿಸ್ಟ್ರಾರ್ಗಳು ಎಲ್ಲಿಂದ ಹುಡುಕಿ ತಂದಿದ್ದಾರೋ ಗೊತ್ತಿಲ್ಲ. ಈ ಸರ್ಕಾರದ ಮನಸ್ಥಿತಿ, ಸರ್ಕಾರದ ಮನಸ್ಥಿತಿ, ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ. ಅವ್ರು ಹೇಗೆ ಸರ್ಕ್ಯುಲರ್ ಅನ್ನು ಕೊಟ್ಟಿದ್ದಾರೆ, ಸುತ್ತೋಲೆಯನ್ನು ಹೇಗೆ ಬರೆದ್ರು? ಒಬ್ಬ ಇನ್ಸ್ಪೆಕ್ಟರ್ ಹೇಳ್ಬಿಟ್ರೆ ಬರೆದು ಬಿಡ್ತಾರ? ಒಬ್ರು ಇನ್ಸ್ಪೆಕ್ಟ್ರು, ಯಾರೋ ಇನ್ಸ್ಪೆಕ್ಟ್ರು, ಏನು ಜಿಲ್ಲಾ ಆಡಳಿತನ ಅವರು? ಊಸಿ ಅವನ ವ್ಯಾಪ್ತಿ ಏನು? ಅವ್ರ ವ್ಯಾಪ್ತಿ ಏನು? ಈ ವ್ಯಾಪ್ತಿಯನ್ನ ತಿಳುವಳಿಕೆ ಇಲ್ಲದೆ ಅದಕ್ಕೆ ಒಂದು ಬರೆದಿರುವಂಥ ಈ ಸುತ್ತೋಲೆ, ಯಾರೇ ಇಂಥ ಆಂಟಿ ಸೋಷಿಯಲ್ ಎಲ್ಲರೂ ಇದ್ರೆ, ಯಾವುದೇ ಒಂದು ಮೆರವಣಿಗೆನಲ್ಲಿದ್ದರೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಲಿ, ಕ್ರಮವನ್ನು ವಹಿಸಲಿ. ಪ್ರಚೋದನೆ ಮಾಡೋಂಥವ್ರು, ಸಮಸ್ಯೆ ನಿರ್ಮಾಣ ಮಾಡೋಂಥವ್ರು ಯಾರು ಅಂತ ಗೊತ್ತಿದೆ, ಅಂಥವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ. ತುಷ್ಟೀಕರಣದ ರಾಜಕಾರಣ, ಸರ್ಕಾರ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅವರ ಹತ್ರ ಶಕ್ತಿ ಇಲ್ಲದೆ ಈ ರೀತಿ ಗಣೇಶನ ವಿಸರ್ಜನೆಯ ಮೆರವಣಿಗೆಯನ್ನ ಸಂಪೂರ್ಣವಾಗಿ ನೀವು ಭಾಗವಹಿಸಬಾರ್ದು. ಯಾವ ವಿದ್ಯಾರ್ಥಿನೂ ಭಾಗವಹಿಸಬಾರ್ದು. ಶಾಲೆ ಮಕ್ಕಳು ಬಗ್ಗೆ ಇದ್ರ ಬಗ್ಗೆ ಬರೀಲಿಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇಂಥದ್ನೆಲ್ಲ ಬರೀಲಿಕ್ಕೆ? ಎಲ್ಲಿ ಭಾಗಿಯಾಗಬೇಕು, ಯಾರ ನಂಬಿಕೆ ಇರಬೇಕು, ಯಾವ ನಮ್ಮ ನಂಬಿಕೆ, ಯಾವ ನಮ್ಮ ಆಸಕ್ತಿ, ಇದನ್ನು ತಡೆಗಟ್ಟಲಿಕ್ಕೆ ಈ ರಿಜಿಸ್ಟ್ರಾರ್ಗೆ ಅಧಿಕಾರ ಎಲ್ಲಿಂದ? ಕಾನೂನು ಸುವ್ಯವಸ್ಥೆ ಕಾಪಾಡೋದು ಇವ್ರ ಅಧಿಕಾರನ? ಬರೀಬೇಕಿತ್ತು ಪೊಲೀಸ್ ಅವರೇ, ಗೃಹ ಇಲಾಖೆನೇ ಸರ್ಕ್ಯುಲರ್ ಡೈರೆಕ್ಟಾಗಿ ಹಾಕ್ಲಿ, ಪ್ರಿವೆಂಟಿವ್ ಆ್ಯಕ್ಷನ್. ಯಾಕೆ ಬೇಕಿತ್ತು ಇವ್ರಿಗೆ ಯೂನಿವರ್ಸಿಟಿ? ಆ ಯೂನಿವರ್ಸಿಟಿ ಇವರ ಕೈ ಗೊಂಬೆ ಆಗಿರೋದೇನು? ಇವ್ರಿಗೇನು ಜವಾಬ್ದಾರಿ ಇದೆಯಾ? ಈ ರೀತಿ ಈ ತಕ್ಷಣವೇ ಈ ರೀತಿ ಒಬ್ಬ ವ್ಯಕ್ತಿಯ ಒಂದು ಸಮಾಜದ ಹಕ್ಕನ್ನಕ್ಕೆ ಧಕ್ಕೆ ತಂದಿರುವಂತ ಇಂಥ ಕುಲ ಸಚಿವ, ಇಂಥ ಒಬ್ರು ಇನ್ಸ್ಪೆಕ್ಟರ್ ತಕ್ಷಣ ವಜಾ ಆಗಬೇಕು, ಸೇವೆಯಿಂದನೇ ವಜಾ ಆಗುವಂಥದ್ದಾಗಬೇಕು. ಯಾವ ಕಾರಣದಲ್ಲೂ ಇದನ್ನು ನಿರ್ಲಕ್ಷ್ಯ ಮಾಡಂಗಿಲ್ಲ. ಇನ್ನು ಕಾನೂನು ಅಂದರೆ ಮನವರಿಕೆ ಮತ್ತು ತಿಳುವಳಿಕೆ ಇಲ್ಲದೆ ಇಂಥ ಜವಾಬ್ದಾರಿತ್ವದಂಥ ಸ್ಥಾನದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಯೋಗ್ಯರಲ್ಲ ಇವರು. ಇಡೀ ಸಮಾಜದ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಏನಾದ್ರು ನೈತಿಕತೆ ಇದ್ದರೆ ತಕ್ಷಣ ಈ ವ್ಯಕ್ತಿಗಳನ್ನು ಈ ಕೂಡಲೇ ವಜಾವನ್ನು ಮಾಡಬೇಕು ಅನ್ನುವಂಥದ್ದು ಕ್ರಮವನ್ನು ವಹಿಸಬೇಕು. ಯಾವುದೇ ಕಾರಣದಲ್ಲೂ ಮುಂದಿನ ದಿನದಲ್ಲಿ ಇಂಥ ಯಾವುದೇ ಸರ್ಕ್ಯುಲರನ್ನು ನೀವು ನಮ್ಮ ಇಡೀ ಸಮಾಜದ, ಹಿಂದೂ ಸಮಾಜದ, ಭಾರತದ ಜನರ ಭಾವನೆಗೆ, ಇಡೀ ಭಾರತಕ್ಕೆ, ಇಡೀ ಕರ್ನಾಟಕಕ್ಕೆ ಭಾವನೆಗೆ ಧಕ್ಕೆಯನ್ನು ತಂದಿದ್ದಾರೆ. ಹಾಗಾಗಿ ಧಕ್ಕೆ ತಂದಿರುವಂಥ ಇಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಕುಲ ಸಚಿವರು ಮೊದಲು ವಜಾ ಮಾಡಬೇಕು. ಯಾರು ಯಾವ ಹಕ್ಕಿ ಕೊಟ್ಟಿದ್ದಾರೆ, ಯಾವ ಹಕ್ಕು, ಯಾವ ನಂಬಿಕೆ, ಇದು ಒಂದು ಸಂಸ್ಕೃತಿ ಇರೋದನ್ನ ನೀವು ಭಾಗಿಗಳಾಗಬೇಡಿ, ಹೋಗ್ಬೇಡಿ ನನಗೆ ಸರ್ಕ್ಯುಲರ್ ಕೊಡಕ್ಕೆ ಇವ್ರು ಯಾರು? ಈಸಿ ಟು ಡಿಸೈಡ್ ಅಂಡ್ ಡೈರೆಕ್ಟ್, ನಾಟ್ ಟು ಪಾರ್ಟಿಸಿಪೇಟ್. ಏನು ಹುಚ್ಚಿಡ್ದಿದೆಯಾ ಅವರಿಗೆ? ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಟೆಂಡರ್ ಗೋಲ್ಮಾಲ್ ಆಗಿದೆ ಅಂತ ಹೇಳಿ ಎಂ. ಶಿವಕುಮಾರ್ ಕೂಡ ಆರೋಪ ಮಾಡಿದ್ದಾರೆ. ಅವರು ಕೂಡ ರಾಜ್ಯಪಾಲರಿಗೆ ಮತ್ತು ಲೋಕಾಯುಕ್ತ ದೂರನ್ನು ಕೊಡೋದಕ್ಕೆ ಮುಂದಾಗ್ತಾರೆ. 24 ತಾವು ಯಾವ ಒಂದು ತನಿಖೆಗೆ ಒತ್ತಾಯ ಮಾಡ್ತೀವಿ? ಈ ಸರ್ಕಾರನೇ ಭ್ರಷ್ಟ ಸರ್ಕಾರ. ಬೆಳಗ್ಗೆ ಎದ್ದರೆ ಭ್ರಷ್ಟಾಚಾರ ಬಿಟ್ಟರೆ ಲೂಟಿ ಸರ್ಕಾರ, ATM ಸರ್ಕಾರ ಅಂತ ಹೇಳ್ತಾನೆ ಇದ್ದೀವಲ್ಲ. ATM ಸರ್ಕಾರದಲ್ಲಿ ಎಲ್ಲಿ ಕಂಡಲ್ಲೆಲ್ಲ ಭ್ರಷ್ಟಾಚಾರ ಮಾಡೋದು ಬಿಟ್ಟರೆ, ಇವತ್ತು ತಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಆಪಾದನೆಗೆ ಒಳಗಾಗಿರಬೇಕಾದ್ರೆ ಅವ್ರು ಇನ್ನೊಬ್ಬರನ್ನ ನಿಯಂತ್ರಣ ಮಾಡಲಿಕ್ಕೆ ಎಲ್ಲಿ ಶಕ್ತಿ ಇದೆ? ಅಸಹಾಯಕ ಮುಖ್ಯಮಂತ್ರಿ, ಭ್ರಷ್ಟಾಚಾರದ ಆಪಾದನೆಯನ್ನು ಹೊತ್ತಿರುವಂಥ ಮುಖ್ಯಮಂತ್ರಿಯಿಂದ ನೀವು ಏನನ್ನು ಬಯಸ್ಬೋದು? ಏನು ನಿರ್ವಹಣೆಯನ್ನು ಬಯಸ್ಬೋದು? ಸಂಪೂರ್ಣವಾಗಿರುವಂಥ ವೀಕ್ ಚೀಫ್ ಮಿನಿಸ್ಟರ್, ಕರಪ್ಷನ್ ಅಲಿಗೇಷನ್ ಎದುರಿಸ್ತಿರುವಂಥ ಮುಖ್ಯಮಂತ್ರಿಗಳಿಂದ ಇಡೀ ತಂಡ, ಅದರಿಂದನೇ ಆ ತಂಡದಿಂದ ಈ ಸರ್ಕಾರದ ಕೊಡುಗೆ ಏನು ಅಂದರೆ ಭ್ರಷ್ಟಾಚಾರ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ವಿಫಲವಾಗಿರುವಂಥ ಈ ಸರ್ಕಾರ. ಈ ಎಲ್ಲ ಯಾವುದೇ ಕ್ಷೇತ್ರ ತಗೊಳ್ಳಿ, ಅಭಿವೃದ್ಧಿ ಇಲ್ಲ, ಗವರ್ನೆನ್ಸ್ ಇಲ್ಲ, ಬರೀ ಭ್ರಷ್ಟಾಚಾರ, ಏನೂ ಇಲ್ಲ. ಈ ಸರ್ಕಾರದಿಂದ ಒಂದು ನಯ ಪೈಸ ಏನು ನೀವು ಒಳ್ಳೆಯದನ್ನು ಬಯಸ್ಲಿಕ್ಕೆ ಸಾಧ್ಯ ಇಲ್ಲ.
ಹೇಗಾದರೂ ಆ ಕುರ್ಚಿಗೆ ಅಂಟ್ಕೊಂಡಿರಬೇಕು, ಹೇಗಾದರೂ ತಮ್ಮ ಸ್ವಂತ ಹಿತಾಸಕ್ತಿಗೆ ಅನುಕೂಲ ಮಾಡ್ಕೊಳ್ಳುವಂಥದ್ದು ಬಿಟ್ಟರೆ, ತಮಗೆ ಸ್ವಾರ್ಥ ರಾಜಕಾರಣವನ್ನು ಮಾಡೋದು ಬಿಟ್ಟರೆ ಇವರಿಂದ ಏನೂ ಬಯಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಎಲ್ಲ ಸಂದರ್ಭದಲ್ಲೂ ಎದ್ದು ಕಾಣುತ್ತೆ ಇದು. ಈಗ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಮತ್ತೆ ಜೀವ ತಂದಿದೆ ಸರ್ಕಾರ. ಈಗಾಗಲೇ ಲೋಕಾಯುಕ್ತ ತನಿಖೆಗೆ 3 ಜನ ಮನುಷ್ಯಗಳು ದಾಖಲೆ ಬಿಡುಗಡೆ ಮಾಡಿ ಲೋಕಾಯುಕ್ತ ತನಿಖೆ ಕೂಡ ಚುರುಕಾಗಿದೆ. ಯಡಿಯೂರಪ್ಪನವರು ಕೂಡ ಲೋಕಾಯುಕ್ತ ಪೊಲೀಸರ ಬಳಿ ಹೋಗಿ ವಿಚಾರಣೆ ಎದುರಿಸಿದ್ದಾರೆ ಸರ್. ಕುಮಾರಸ್ವಾಮಿ ಅವರು ಕೂಡ ಸಮನ್ಸ್ ಕೊಡ್ತಾರೆ ಅಂತ ಇದೆ. ಈ ಪ್ರಕರಣ ಮೂಲಕ ಒಂದು ರೀತಿಯಲ್ಲಿ ಮತ್ತೆ ಹಳೆಯ ಡಿನೋಟಿಫಿಕೇಶನ್ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ಸರ್ಕಾರ ಮತ್ತೆ ಟಾರ್ಗೆಟ್ ಮಾಡ್ತಿದೆ ಅಂತ ಅನ್ಸುತ್ತಾ? ಬಿಜೆಪಿ ಯಾವ ರೀತಿ ಹೋರಾಟ ಮಾಡುತ್ತೆ ಅಂತ ನೋಡಿ. ಸನ್ಮಾನ್ಯ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿಯೇ ಎಷ್ಟು ಕೇಸ್ ಇದ್ದು ಲೋಕಾಯುಕ್ತದಲ್ಲಿ? ಅವೆಲ್ಲ ACB ಹೋಯ್ತು. ACBನೇ ವಜಾ ಆದಮೇಲೆ ಅವನ್ನೆಲ್ಲ ಯಾಕೆ ತನಿಖೆ ಆಗಬಾರ್ದು? ಇಲ್ಲಾರ ಬಿ ರಿಪೋರ್ಟ್ ಆಗಿದೆ. ಅಲ್ಲಿ ACBನ ಕಾನೂನು ವಿರೋಧವಾಗಿ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಅಂತ ಹೇಳಿದ್ದಾರೆ. ಶುಭ್ಲೋ ಮುಖ್ಯಮಂತ್ರಿ ಪಾಪ ಕೆಂಪಣ್ಣ ಆಯೋಗ ಎಲ್ಲಿ ಹೋಗಿದೆ? ಎಲ್ಲಿದೆ? ರೀಡು ಮುಖ್ಯಮಂತ್ರಿ ಇವತ್ತು ತಮ್ಮ ಭ್ರಷ್ಟಾಚಾರ ಬ್ರಹ್ಮಾಂಡ ಸತತವಾಗಿ ಬರೀ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಈ ಮುಖ್ಯಮಂತ್ರಿ ಅಥವಾ ಅವ್ರ ಇಡೀ ತಂಡ ಯಾರನ್ನು ನೋಡಿ ಅದೇ. ಅಲ್ಲಿ ಏನನ್ನು ಬಯಸ್ತೀರಿ? ಇವ್ರ ಹತ್ರ ಏನಿದು? ಬರೀ ನಮ್ಮ ವಿರುದ್ಧ ಹೇಳಿಕೆಯನ್ನು ಕೊಡಬೇಡಿ, ನಮ್ಮ ಮೇಲೆ ಏನು ಆಪಾದನೆ ಮಾಡಬೇಡಿ, ನಮ್ಮನ್ನೇನು ಪ್ರಶ್ನೆ ಮಾಡಬೇಡಿ, ಇಲ್ದರೆ ಈ ರೀತಿ ಸುಮ್ಮನೆ ಎಲ್ಲ ತನಿಖೆ ಆಗಿ ಬಿ ರಿಪೋರ್ಟ್ ಆಗಿರೋಂಥ ಕೇಸ್ನೂ ಆಚೆ ತರ್ತೀವಿ ಅನ್ನೋಂಥದ್ದು ಹೇಳಕ್ಕೆ ಹೋಗ್ತಾರೆ. ಇದಕ್ಕೆಲ್ಲ ನಾವು ಇಂಡಿಯನ್ ಜರಿಯಲ್ಲ, ಇದಕ್ಕೇನು ಜಗ್ಗದು ಇಲ್ಲ, ಇದಕ್ಕೆ ಬಗ್ಗದು ಇಲ್ಲ. ನಿಮ್ಮ ವಿರುದ್ಧವಾಗಿ ಬಾರಿನೂ ಇನ್ನೂ ಬಹಳ ಸ್ಪಷ್ಟವಾಗಿ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಕಾನೂನಿನ ಚೌಕಟ್ಟಲ್ಲಿ ನಿಮಗೆ ಕ್ರಮ ವಹಿಸಲಿಕ್ಕೆ, ನಿಮ್ಮನ್ನ ಅಕೌಂಟಬಲ್ ಮಾಡಲಿಕ್ಕೆ ನಮ್ಮ ಹೋರಾಟ ಭಾಳ ಸ್ಪಷ್ಟವಾಗಿರುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಯಾವುದೇ ಪ್ರಯತ್ನಗಳು ಇದಕ್ಕೆ ಫಲವಿಲ್ಲ. ಪಾಪ ಅಸಹಾಯಕರಾಗಿ ಬಹಳ ಏನು ಅಂತಾರೆ ರೆಸ್ಟ್ಲೆಸ್ ಈ ಸರ್ಕಾರದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ರೆಸ್ಟ್ಲೆಸ್ ಆಗಿಬಿಟ್ಟು ಕಂಡಲ್ಲೆಲ್ಲ ಗುಂಡು ಹೊಡಿಯೋಕೆ ಹೋಗ್ತಿದ್ದಾರೆ. ಇದ್ಯಾವುದೂ ವರ್ಕೌಟ್ ಆಗಲ್ಲ. ಪಾಪ ಸಮಿತಿ ಮೇಲೆ ಸಮಿತಿ, ಕಮಿಷನ್ ಮೇಲೆ ಕಮಿಷನು, ಸಬ್ ಕಮಿಟಿ ಮೇಲೆ ಸಬ್ ಕಮಿಟಿ, ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ತೀರ್ಪು ಬಂದ್ಮೇಲೆ ಏನಾಗ್ಬೋದು? ತೀರ್ಪು ನಿಮ್ಮ ಪರ ಬರುತ್ತಾ ಅಂತ ಬರುತ್ತೆ ಅಂತ ಅನ್ಸುತ್ತಾ? ಏನಾಗ್ಬೋದು ನಂತರ? ನೋಡಿ, ಅಲ್ಲಿ ನ್ಯಾಯಾಲಯ ತೀರ್ಪು ನಾನೇನು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಆ ಕೋರ್ಟ್ ಪ್ರೊಸೀಡಿಂಗ್ ಆಗ್ತಿರೋದೇ ಸಾಕಷ್ಟು ನಾವು ಮಾಡೋ ಕೆಲಸ. ಪಾಪ ವಕೀಲರುಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಎಕ್ಸ್ಪೋಸ್ ಆಗಿದೆ, ಚೆನ್ನಾಗಿ ಫ್ಯಾಂಟಾಸ್ಟಿಕ್ ಆಗಿ ಎಳೆಯಾಗಿ ಸೋಪಾಕಿ ತೊಳೆದಿದ್ದಾರೆ. ಸೋಪಾಕಿ ತೊಳೆದು ಎಕ್ಸ್ಪೋಸ್ ಆಗಿದೆ. ಸೋಪಾಕಿ ತೊಳೆದಿದ್ದಾರೆ. ಅದು ನಾವಾರು ಒಂದು ಸ್ವಲ್ಪ ಹೇಳಿದ್ದು, ನಮಗಂತೂ ಇನ್ನೂ ಹೆಚ್ಚು ಹೇಳೋಕ್ಕಾಗಿರಲಿಲ್ಲ, ಇಷ್ಟು ಡೀಟೇಲ್ ಆಗಿ ಹೇಳೋಕ್ಕಾಗಿರಲಿಲ್ಲ. ಬರೀ ಕಪ್ಪು ಚಿಕ್ಕೆಗಳು ಎಲ್ಲ. ಮತ್ತು ಯಾರೋ ಒಂದಿಷ್ಟು ಕೋರ್ಟ್ ಪ್ರೊಸೀಡಿಂಗ್ಸ್ನೆಲ್ಲ ಯೂಟ್ಯೂಬ್ನಲ್ಲಿ ಹಾಕ್ಬೇಡಿ ಅಂತ ಹೇಳಿದೆ. ದಯವಿಟ್ಟು ಎಲ್ಲರೂ ನೋಡಿ, ಕಾನೂನು ತಿಳುವಳಿಕೆ ಜನಕ್ಕೆ ಬರಬೇಕು. ಇದನ್ನು ಮುಕ್ತವಾಗಿ ಏನು ವಸಂತ ಅವರೇ ಎಲ್ಲರೂ ನೋಡಲಿ. ಯಾಕೆ ನೀವು ಎಲ್ಲರೂ ನೋಡ್ಲಿಕ್ಕೆ ಅವಕಾಶ ಕೊಡಬೇಕು? ನಮಗೆ ಬರೀ ವಕೀಲರ ಜೊತೆ ಸಾರ್ವಜನಿಕರಿಗೂ 3 ಅಂಗ ಭಾಳ ಪ್ರಮುಖವಾಗಿರುವಂಥ ಅಂಗ ಅಲ್ವಾ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಜನ ನೋಡಬೇಕು, ನೇರವಾಗಿ ಪ್ರಸಾರ ಆಗಬೇಕು, ಜನಕ್ಕೆ ತಿಳುವಳಿಕೆ ಬರಬೇಕು. ನಮಗೂ ಕಾನೂನು ತಿಳುವಳಿಕೆ ಜಾಸ್ತಿ ಬೇಕು, ನಮಗೆಲ್ಲ ಕಮ್ಮಿ ಇರ್ತದೆ. ಜಾಸ್ತಿ ತಿಳುವಳಿಕೆಯಾಗಿ ಸಮಾಜದಲ್ಲಿ ಎಲ್ಲ ಬಯಲಿಗಿಳಿಯುವಂಥ ಕೆಲಸ ಆಗಬೇಕು. ನೀವೇನು ಸ್ವಲ್ಪ ಜೋರಾಗಿ ಹೇಳಬೇಕು, ಸ್ವಲ್ಪ ಹೇಳಿ. ಇದನ್ನೆಲ್ಲ ಯಾಕೆ ಮುಚ್ಚಾಕಂಥದ್ದು ಆಗಬೇಕು? ಎಲ್ಲರೂ ನೋಡಲಿ, ನೇರವಾಗಿ ಪ್ರಸಾರ ಆಗಲಿ. ಒಳ್ಳೆ ಬೆಳವಣಿಗೆ ಅಲ್ವಾ? ಸರಿ, ಅದು ಸರಿ ಇಲ್ಲ. ಅವ್ರಿಗೇನು ಪ್ರಶ್ನೆ ಮಾಡಿದ್ರು ಸರಿ ಇಲ್ಲ ಪಾಪ. ಅವ್ರಿಗೆ ಏನು ಇಲ್ದೇದ್ ಕೇಳಿದಾರ? ಅವರೇ ಪಾಪ ಕೆಂಪಣ್ಣ ಆಯೋಗ, ಯಾರು ಕೇಳೋ ಮುಂಚೆನೆ ಕೆಂಪಣ್ಣ ಆಯೋಗನ ಆಜ್ಞೆ ಮಾಡಿದಂಥ ಭಾಳ ಪ್ರಾಮಾಣಿಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಭಾಳ ಪ್ರಾಮಾಣಿಕರು. ಯಾಕಪ್ಪ ಇಷ್ಟು ಜಗ್ತಾ ಇದ್ದಾರೆ? 400 ಕೋಟಿ ಕೆಲಸ ಕಾಮಗಾರಿ ಕೊಟ್ಟಿದ್ದೀರಾ, 270 ಕೋಟಿನ 300 ಕೋಟಿನ ಎಷ್ಟು
ಕಾಮಗಾರಿ ಮೂಡಾದಲ್ಲಿ ಕೊಟ್ಟಿದ್ದೀರಾ, ಅದನ್ನು ಬಗ್ಗೆ ಕೇಳಿದ್ರೆ ಪಾಪ ಜಗ್ತಾ ಇರ್ತಾರೆ. ಯಾಕಪ್ಪ ಇಷ್ಟು ಜಗ್ತೀರಾ? ಯಾಕಿಷ್ಟು ಆತಂಕ? ಏನು ಸಾಮಾನ್ಯ ಮನುಷ್ಯನು ಮಾಹಿತಿನ ಕೇಳ್ತಾರೆ, ಅದರಲ್ಲೂ ವಿಶೇಷವಾಗಿ ಹೈಯೆಸ್ಟ್ ಅಥಾರಿಟಿ ಒಬ್ಬರು ರಾಜ್ಯಪಾಲರು ಕೇಳ್ತಾ ಇದ್ದಾರೆ, ಕೊಡೋಕ್ಕೆ ಯಾಕೆ ಎದಿರ್ತಾ ಇದ್ದೀರಾ? ಎಲ್ಲ ಪಾಪ ನೀವೆಲ್ಲ ಭಾಳ ಪ್ರಾಮಾಣಿಕರು, ಸತ್ಯವಂತರು. ಕೊಡಿ ತನಿಖೆಯನ್ನು ಕೊಡಿ, ಭಾಳ ಸತ್ಯತೆಯನ್ನು ತಿಳ್ಕೊಳ್ಳುವಂಥದ್ದು ಎಲ್ಲರಿಗೂ ಆಗುತ್ತೆ. ಅಯ್ಯ, ಇವ್ರಂಗೆ ತಪ್ಪು ಮಾಡಿದ್ರೆ ತಾನೆ, ತಪ್ಪು ಮಾಡಿದವ್ರಿಗೆ ಅವೆಲ್ಲ ಭಯ. ನಮಗೇನು ಮಾಡಿ ಅಂತಲೇ ಹೇಳಿದ್ದೀವಲ್ಲ, ಇವ್ರು ಏನೇನು ಮಾಡಬೇಕಾಗಿರೋದು ಮಾಡಿ ಅಂತಲೇ ಹೇಳಿದ್ದೀವಲ್ಲ, ಇವ್ರಿಗೆ ಯಾರು ಕೇಳಿರೋದು? ಇದನ್ನೆಲ್ಲ ನಾವು ಭಾಳ ಸ್ಪಷ್ಟವಾಗಿ ಸದನದಲ್ಲಿ ಹೇಳಿದ್ದೀವಿ. ಭಯದ ಪ್ರಶ್ನೆ ಯಾಕೆ? ಸರಿಯಾದ ದಾರಿನಲ್ಲಿ ನಡೆದಾಗ ಸರಿಯಾದ ನ್ಯಾಯಬದ್ಧವಾಗಿ ಭಾಳ ಸ್ಪಷ್ಟವಾಗಿ ಬಂದಿರೋ ಉದ್ದೇಶ ಏನು, ಜನಪರವಾಗಿ ನಿಲ್ಲಬೇಕು ಅಂತ ನಿಂತ್ಕೊಂಡು ಬಂದು ಕೆಲಸ ಮಾಡಿರೋದು. ಇಲ್ಲಿ ಇವರ ಆದ್ಯತೆಗಳನ್ನ ಮರೆತು ತಮ್ಮ ಸ್ವಾರ್ಥಕ್ಕಾಗಿ, ಅನುಕೂಲಕ್ಕಾಗಿ, ಭ್ರಷ್ಟಾಚಾರಕ್ಕಾಗಿ ಮಾಡ್ಕೊಂಡಿರೋರಿಗೆ ಸಮಸ್ಯೆ. ಇದು ಯಾವುದು ಇಲ್ಲದೆ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಕೆಲಸ ಮಾಡಿದ್ದೀವಿ. ಏನು ಸಂಬಂಧ ನಮಗೂ ಕಿಯೋನಿಕ್ಸ್ ಏನು ಸಂಬಂಧ? 400 ಕೋಟಿ ಆಗಿದ್ರು ಚೆಕ್ ಮಾಡ್ಕೊಂಡು ತನಿಖೆ ಮಾಡಿ, ನನಗೇನು ಸಂಬಂಧ ರೀ? ಅದೊಂದು ಕಾರ್ಪೊರೇಷನ್ಗೂ ಒಬ್ಬ ಮಂತ್ರಿಗೂ ನನಗೇನು ಸಂಬಂಧ ಇದೆ? ಏನಾರು ಇದಕ್ಕೆ ಸೈನ್ ಮಾಡಿದ್ದೀವ? ಏನಾರು ಇದೆಯಾ? ಇವರಂಗೆ ಯಾರ ಪಾಪ ಆತ್ಮಹತ್ಯೆ ಮಾಡಿ ಇವರಂಗೆ ಇದನ್ನ ಕೆಲಸಗಳಾಗಿರೋಂಥವು, ಕೇಳಿರೋಂಥವು, ಅಧಿಕಾರ ದುರ್ಬಳಕೆ ಮಾಡಿರೋದು, ಆಪಾದನೆಗೊಳಗಾಗಿದ್ರು ಏನು ಕ್ರಮ ವಹಿಸಿದಂಥ ಸರ್ಕಾರ ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡು ನನಗೆ ಲಂಚ ಕೇಳಿದ್ದಾರೆ ವರ್ಗಾವಣೆಯನ್ನು ಮಾಡಲಿಕ್ಕೆ, ಈ ರೀತಿ ಹಣ ಬೇಡಿಕೆ ಇಟ್ಟಿದ್ದಾರೆ. ಚಂದ್ರಶೇಖರ್ ನೇರವಾಗಿ ಆಪಾದನೆ, ನನ್ನ ಮರ್ಯಾದೆ ಪ್ರಶ್ನೆ, ಈ ರೀತಿ ಮಂತ್ರಿಯಿಂದನೇ ಆಗಿದೆ ಅಂತ. ಇಲ್ಲಿ ಏನು ಸಂಬಂಧ ಇದೆ? ಅವ್ರಿಗೇನಾದ್ರು KNXಗೂ ಏನು ಸಂಬಂಧ ಇದೆ? ಏನು ಸಂಬಂಧ ಇಲ್ಲ. ನನ್ನ ಯಾರು ಹೇಳಿದಾರ? ಅವ್ರು ಯಾವ ಥರ ಹೇಳಿದಾರ ನನ್ನ ಹೆಸರು? ಎಲ್ಲರೂ ಹೇಳಿರೋದು ನೋಡಿದ್ದೀರಾ? ಎಲ್ಲರೂ ಹೇಳಿದ್ದೀರಾ? ಇಲ್ಲ. ಹಾಗಾಗಿ ನನಗೆ ಮರು ಹೇಳುವಂಥದ್ದು ಅವಶ್ಯಕತೆ ಬರಬಾರ್ದು ಅಂತ ನಿಮ್ಮಲ್ಲೂ ಕೇಳ್ಕೊತೀನಿ. ಒಂದು ಸ್ವಲ್ಪ ನ್ಯಾಯ ಚೆನ್ನಾಗಿದ್ದವ್ರು ಒಂದು ಸ್ವಲ್ಪ ಧ್ವನಿಗಳು ಇಲ್ಲದೆ ಕಷ್ಟ ಆಗ್ಬಿಡುತ್ತೆ. ಪ್ರಕರಣ ಇದ್ರೆ ತಾನೇ ಸ್ವಾಮಿ, ಪ್ರಕರಣ ಇದ್ದವ್ರಿಗೆ ಹೇಳ್ಕೊಳ್ಳಿ, ಇಲ್ಲ ನನಗೆ ಎಲೆಕ್ಷನ್ ಘೋಷಣೆ ಆಗಲಿ, ಬನ್ನಿ ಎಲೆಕ್ಷನ್ ನೋಟಿಫೈ ಆದಾಗ. ಈಗ ನೋಟಿಫೈ ಆಗಿರೋ ಎಲೆಕ್ಷನ್ ಬಗ್ಗೆ ಮಾತಾಡ್ತೀವಿ. ಏನು ಯೋಚನೆ ಮಾಡಬೇಡಿ, ಗೆಲ್ಲದ್ ನಾವೇ. ಏನ್ ಬೇಗ ಪ್ರಯತ್ನ ಮಾಡ್ಲಿ ಪಾಪ. ಯಾರು ಪ್ರಯತ್ನ ಮಾಡೋರ್ಗೆ ಯಾರು ಅಡ್ಡ ಬರಕಾಯ್ತದ? ನೋಡೋಣ, ನಾವು ವಿಶ್ವಾಸದಲ್ಲೇ ಮಾಡ್ತಾ ಇರ್ತೀವಲ್ವಾ. ಈಗಲೇ ನಾನೇ ಹೇಳಂಗಾಗ್ಬಿಟ್ರೆ ಮತ್ತೆ ನಾವು ವರಿಷ್ಠ ಆಗ್ಬಿಡ್ತೀವಿ ಅಷ್ಟೇ. ನಾವೇನಿದ್ರು ಸಲಹೆ ಸೂಚನೆ ಕೊಡ್ಬೋದು ಅಷ್ಟೇ. ನಾವೇನು ಕೊಡೋವಂಥದ್ದು ನಮ್ಗೆ ಕೊಟ್ಟಂಥ ಜವಾಬ್ದಾರಿ ನಾವು ಕಳಿಸ್ತಿರ್ತೀವಿ. ಮಿಕ್ಕಿದೆಲ್ಲರೂ ಹಿರಿಯರು ಮಾಡ್ತಾರೆ, ನಾವೇ ಎಲ್ಲ ಹೇಳೋಕ್ಕಾಗುತ್ತೆ ಸರ್? ಯಾರು? ಹಾಗೇನಿಲ್ಲ, ನಾವೆಲ್ಲ ಮೈತ್ರಿನಲ್ಲಿರೋರು. NDA ಅಂದರೆ ಒಂದು ಒಗ್ಗಟ್ಟಿನಲ್ಲಿ ಒಮ್ಮತದಲ್ಲಿ ನಡೆಯುವಂಥದ್ದು. ಹಾಗಾಗಿ ಒಗ್ಗಟ್ಟು, ನಾವೆಲ್ಲ ಒಗ್ಗಟ್ಟಿನಲ್ಲಿ ನೀವೇ ನೋಡಿದ್ದೀರಿ. ಯಾಕೆ ಚುನಾವಣೆ ಮಾಡಿದ್ದೀವಿ, ಯಾಕೆ ಮೈತ್ರಿ ಕೆಲಸ ಮಾಡಿದ್ದೀವಿ, ಒಗ್ಗಟ್ಟಿನಲ್ಲಿ ಒಂದಾಗಿ. ಜನ ನೋಡಿ ಹೊಸ್ದಾಗಿ ನೋಡ್ತಾರೇನ್ರಿ ನಮ್ಮನ್ನೆಲ್ಲ? ಹೊಸ್ದಾಗಿ ಯಾರನ್ನೂ ನೋಡ್ತಿಲ್ಲ. ಹಳಬ್ರೆ, ಪರಿಚಯ ಇರೋರೆ, ಗೊತ್ತಿರೋರೆ, ಯಾರು ಹೆಂಗೆ ಅಂತ ಗೊತ್ತು. ಸೊ ಒಂದಿನ ಶೋ ನೋಡ್ತಾರ, ಹಲವಾರು ವರ್ಷ ಶೋ ನೋಡ್ತಾರ. ಸೊ ಇವೆಲ್ಲ ಇರ್ತದಪ್ಪ. ಅವ್ರವ್ರ ಪ್ರಯತ್ನ ಅವ್ರವ್ರು ಮಾಡ್ತಾರೆ. ನಾವು ಪ್ರಜಾಪ್ರಭುತ್ವದಲ್ಲಿ ಇನ್ನೊಬ್ಬರ ಪ್ರಯತ್ನವನ್ನು ನಾವೇನು ಪ್ರಶ್ನೆ ಮಾಡೋಕ್ಕಲ್ಲ. ನಮ್ಮ ಪ್ರಯತ್ನ, ನಮ್ಮ ಶಕ್ತಿ ಮೇಲೆ ನಮ್ಗೆ ವಿಶ್ವಾಸ ಇದೆ, ನಮ್ಮ NDA ಮೇಲೆ ವಿಶ್ವಾಸ ಇದೆ. NDAಗೆ ಶಕ್ತಿ ಇದೆ. ಎಂಥ ಸವಾಲುಗಳನ್ನು ಎದುರಿಸಿ ಗೆಲ್ಲಬಲ್ಲ ಅಂತ ಶಕ್ತಿ NDAಗಿದೆ. ಚನ್ನಪಟ್ಟಣದಲ್ಲಿ ನೋಡುವ, ಚನ್ನಪಟ್ಟಣ ಚುನಾವಣೆ ಬರಲಿ, ಚನ್ನಪಟ್ಟಣದಲ್ಲಿ ಜಯ ಯಾರ್ದು ಅಂತ ನೀವು ನೋಡ್ಬೋದು. ಇವತ್ತೇ ಹೇಳ್ತೀನಿ, ಜಯ ಯಾವತ್ತು ನಮ್ಮದೇ, ನಾವೇ ಗೆಲ್ತೀವಿ ಅನ್ನೋಂಥದ್ದನ್ನ ಖಡಾಖಂಡಿತವಾಗಿ ಈಗಲೂ ಸಹ ಹೇಳ್ತೀನಿ. ನಾನು ಹೇಳಿದೆಲ್ಲ ಕರೆಕ್ಟೇ ಆಗಿರ್ತದೆ. ನಾವು ಹೇಳಿದ್ದು ಇದುವರೆಗೂ ಯಾವುದೂ ಸುಳ್ಳಾಗಲ್ಲ, ಇನ್ನು ಮುಂದಕ್ಕೂ ಸುಳ್ಳಾಗಲ್ಲ.